ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರಾ. ನಾನಿವತ್ತು ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್ ಏನು ಮತ್ತು ಅದರಿಂದ ಏನೇನೆಲ್ಲ ಪ್ರಿಪೇರ್ ಮಾಡ್ಬೋದು, ನಮ್ಮ ಫೇಸ್ಗೆ ಆಗಲಿ ಹೇರ್ಗೆ ಆಗಲಿ ಮತ್ತು ಹೆಲ್ತ್ಗೂ ಕೂಡ ಅದು ಎಷ್ಟು ಇಂಪಾರ್ಟೆಂಟು ಮತ್ತು ಅದನ್ನ ಯಾವ ರೀತಿ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಪ್ರತಿಯೊಂದೂ ನಾನು ಈ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಸೊ ಗೈಸ್, ಈ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಫುಲ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಅದ್ರ ಇನ್ಫಾರ್ಮೇಷನ್ ಪ್ರತಿಯೊಂದೊಂದು ಕಡೆನೂ ಇನ್ಫಾರ್ಮೇಷನ್ ಕೊಡ್ತೀನಿ, ಬಟ್ ನೀವು ಸ್ಕಿಪ್ ಮಾಡಿದ್ರೆ ಅದು ಇನ್ಫಾರ್ಮೇಷನ್ ಎಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ನಿಮಗೆ ಅರ್ಧಂಬರ್ಧ ತಿಳ್ಕೊಂಡು ನೀವು ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಗೈಸ್, ಈ ವ್ಲಾಗ್ನ ಜಾಸ್ತಿ ಲೆಂತ್ ಮಾಡ್ದಲೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್ ನೋಡಿ, ನಾನು ಇಷ್ಟು ನುಗ್ಗೆ ಸೊಪ್ಪನ್ನ ತೊಳೆದು ಬಿಟ್ಟು ಒಣಗಾಕಿ ಇಟ್ಕೊಂಡಿದ್ದೀನಿ. ಯಾಕೆ ಈ ನುಗ್ಗೆ ಸೊಪ್ಪನ್ನ ಈಗ ಒಣಗಾಕಿ ಇಟ್ಟಿದ್ದೀನಿ ಅಂತ ಅಂದರೆ, ನಾನು ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಮಾಡಬೇಕು ಅಂತ ಅಂದ್ರೂ ಇದನ್ನು ನಾನು ತೊಳೆದಿದ್ದಕ್ಕೆ ಅದು ನೀರೆಲ್ಲ ಹಾಗಾಗೆ ಇರುತ್ತಲ್ಲ, ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಎಳೆ ಬಿಸಿಲಿಗೆ ಇಟ್ಟಿದ್ದೀನಿ. ಸೊ ಗೈಸ್, ಆ ನುಗ್ಗೆ ಸೊಪ್ಪನ್ನ 2-3 ಸತಿನಾದರೂ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಅದನ್ನ ಒಣಗಾಕಿ, ಅದು ಎಳೆ ಬಿಸಿಲಿಗೆ ಒಣಗಾಕಿ, ತೀರಾ ಬಿಸಿಲಿಗೆ ಒಣಗಾಕಿದ್ರೆ ಅದರಲ್ಲಿರೋ ಅಂಶಗಳೆಲ್ಲ ಹೋಗುತ್ತೆ. ಸೊ ಹಂಗಾಗಿ ಅದನ್ನು ಎಳೆ ಬಿಸಿಲಿಗೆನೆ ಬೆಳಗ್ಗೆನೆ ಅದನ್ನ ಒಣಗಾಕಿ ಒಂದು ತಣ್ಣಗಿರೋ ಪ್ಲೇಸಲ್ಲಿ ಒಣಗಾಕೊಂಡು ಅದು ಒಣಗಿದ ಮೇಲೆ ಅದನ್ನ ಪೌಡ್ರ್ ಮಾಡಿ ಇಟ್ಕೋಬೇಕು. ಸೊ ಅದು ಹೇಗೆ ಮಾಡೋದು ಏನು ಅಂತೆಲ್ಲ ಈ ವ್ಲಾಗಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ, ನೋಡ್ಕೊಂಬನ್ನಿ. ಸೊ ಗೈಸ್ ನೋಡಿ, ಇದು ಇಷ್ಟು ಡ್ರೈ ಆಗಿದೆ. ಇವಾಗ ಇದ್ರ ಎಲೆನ ನೀಟಾಗಿ ಒಂದೊಂದೇ ಎಲೆನ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾದ್ಮೇಲೆ ಸಿಗ್ತೀನಿ. ಸೊ ಗೈಸ್, ನಿಮಗೆ ನುಗ್ಗೆ ಸೊಪ್ಪಿನ ಹೇರ್ ಪ್ಯಾಕ್ ಬೇಕು ಅಂತ ಅಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ 2-3 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಿ. ಗೈಸ್, ನಾನು ಎಷ್ಟಾಗುತ್ತೆ ಅಷ್ಟು ಬಿಡಿಸಿಟ್ಕೊಂಡಿದ್ದೀನಿ ನೋಡಿ. ಅದು ಪೂರ್ತಿ ಎಲೆನ ಬಿಡಿಸೋದಕ್ಕೆ ಆಗಲ್ಲ, ಅದು ಒಣಗಿದ ಮೇಲೆ ಪೂರ್ತಿ ಎಲೆನ ಬಿಡಿಸ್ಬೇಕು. ಆದರೂ ಒಂದೊಂದು ಈ ರೀತಿ ಇದೆ, ಅದನ್ನೆಲ್ಲ ನೀಟಾಗಿ ಬಿಡಿಸಿಟ್ಕೊಬೇಕು ಪೌಡರ್ ಮಾಡ್ಕೊಳ್ಳೋದಕ್ಕೆ. ಈ ರೀತಿ ಇದೆ, ಇಷ್ಟು ಬಿಡಿಸ್ಕೊಂಡಿದ್ದೀನಿ ಮೀಡಿಯಮ್ ಆಗಿ. ಇನ್ನೂ ಪೂರ್ತಿಯಾಗಿ ಬಿಡಿಸ್ಬೇಕು, ಅದು ಒಣಗಿದ ಮೇಲೆ ಬಿಡಿಸ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಸೊ ಗೈಸ್, ಈ ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ನಮ್ಮ ಹೇರ್ ಹೆಲ್ತ್ಗೂ ಮತ್ತು ಸ್ಕಿನ್ಗೂ ತುಂಬಾ ಒಳ್ಳೆಯದು. ಅಷ್ಟು ಪ್ರಯೋಜನಕಾರಿಯಾಗಿದೆ ಈ ನುಗ್ಗೆ ಸೊಪ್ಪು. ಆವಾಗಿನ ಕಾಲದಲ್ಲೆಲ್ಲ ಈ ನುಗ್ಗೆ ಸೊಪ್ಪನ್ನ ತುಂಬಾ ಯೂಸ್ ಮಾಡ್ತಾಯಿದ್ರು, ತಲೆ ಕೂದಲಿಗೆ ತುಂಬ ಯೂಸ್ ಮಾಡ್ತಾಯಿದ್ರು. ಮತ್ತು ಅದನ್ನು ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ಪ್ರತಿಯೊಂದಕ್ಕೂ ನುಗ್ಗೆ ಸೊಪ್ಪನ್ನ ತುಂಬಾ ಯೂಸ್ ಮಾಡ್ಕೊತಾ ಇದ್ರು. ಅಷ್ಟು ಪ್ರಯೋಜನಕಾರಿಯಾಗಿದೆ ಈ ನುಗ್ಗೆ ಸೊಪ್ಪು. ಸೊ ಬಿಡ್ದಲೇ ಇದನ್ನ ಟ್ರೈ ಮಾಡಿ ನೋಡ್ಬಿಟ್ಟು ನನಗೆ ರಿಸಲ್ಟ್ ಹೆಂಗೆ ಸಿಕ್ತು ಅಂತ ಹೇಳ್ಬಿಟ್ಟು ಒಂದು 3-4 ತಿಂಗಳು ಟ್ರೈ ಮಾಡಿಬಿಟ್ಟು ಆಮೇಲೆ ನನಗೆ ಅದ್ರ ರಿಸಲ್ಟ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಎಷ್ಟು ಅದರಿಂದ ಬೆನಿಫಿಟ್ ಆಯಿತು ಅಂತ. ಗೈಸ್ ನೋಡಿ, ಈ ರೀತಿ ಬಿಡಿಯಾಗಿ ಒಣಗಾಕಿದ್ದೀನಿ. ಇದು ಸ್ವಲ್ಪ ಒಣಗಿದೆ, ಇನ್ನು ಕಂಪ್ಲೀಟಾಗಿ ಅದು ಪುಡಿ ಆಗೋ ಥರ, ಕೈಯಲ್ಲಿ ಹಿಂಗೆ ಹಿಡಿದ್ರೆ ಪುಡಿ ಆಗಬೇಕು, ಆ ಥರ ಒಣಕೋಬೇಕು. ನಾನು ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಇಷ್ಟು ಒಣಗಿದೆ. ಇನ್ನು ಕಂಪ್ಲೀಟಾಗಿ ಒಣಗಿದ ಮೇಲೆ ತೋರಿಸ್ತೀನಿ. ಸೊ ಗೈಸ್, ಈ ನುಗ್ಗೆ ಸೊಪ್ಪಿಂದ ನಮ್ಮ ಬಾಡಿಗೆ ಬೆನಿಫಿಟ್ಸ್ ಏನಂತ ಅಂದರೆ, ಇದರಲ್ಲಿ ವೈಟಮಿನ್ ಮತ್ತು ಮಿನರಲ್ಸ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ಇದರಲ್ಲಿ ವೈಟಮಿನ್ ಎ ಮತ್ತು ವೈಟಮಿನ್ B1, B2, C1, C2 ಆ ರೀತಿಯಾದಂತಹ ಹಲವಾರು ವಿಟಮಿನ್ಸ್ ಇದೆ. ಆ್ಯಂಡ್ ಕ್ಯಾಲ್ಶಿಯಂ, ಫ್ಯಾಟ್, ಐರನ್, ಮ್ಯಾಗ್ನೀಷಿಯಂ, ಆಮೇಲೆ ಪೊಟ್ಯಾಷಿಯಂ, ಪ್ರೋಟೀನ್, ಜಿಂಕ್, ವೈಟಮಿನ್ ಆ್ಯಂಡ್ ಮಿನರಲ್ಸ್ ತುಂಬಾ ಇದೆ ಇದರಲ್ಲಿ. ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಒಂದು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪನ್ನ ನೀವು ವಾರದಲ್ಲಿ 1 ಸತಿ ಆದ್ರೂ ನಿಮ್ಮ ಅಡುಗೆ ಜೊತೆ ಬಳಸ್ಕೋಬಹುದು, ಮತ್ತು ಇದನ್ನ ಪಲ್ಯ ಮಾಡ್ಕೊಂಡು ತಿನ್ಬೋದು. ಬಟ್ ಜಾಸ್ತಿ ಪ್ರಮಾಣದಲ್ಲಿ, ಅತಿ ಆದರೆ ಅಮೃತನ ವಿಷ ಅನ್ನೋದನ್ನ ಎಲ್ಲರೂ ಕೇಳಿದ್ದೀರಾ. ತೀರಾ ಜಾಸ್ತಿ ತಗೊಳಕ್ ಹೋಗ್ಬೇಡಿ, ಲೈಟ್ ವೈಟಾಗಿ. ಮತ್ತು ಯಾರಿಗೆಲ್ಲ ಬಾಡಿ ಹೀಟ್ ಡ್ರೈ ಅಂತ ಅನಿಸುತ್ತೆ ಅವರು ಇದನ್ನ ತಗೊಳಕ್ ಹೋಗ್ಬೇಡಿ. ಮತ್ತು ಆ್ಯಸಿಡಿಟಿ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ ಅವರು ಕೂಡ ಇದನ್ನ ತಗೊಳ್ಬೇಡಿ. ಗೈಸ್, ಈಗ ಈ ಸೊಪ್ಪು ಇಷ್ಟು ಒಣಗಿದೆ, ಇಷ್ಟು ಸಾಕಾಗಲ್ಲ ಒಣಗಿದ್ದು, ಅದು ಫುಲ್ಲು ಕರಿ ಮುಟ್ಟಿದ್ರೆ ಪುಡಿ ಆಗಬೇಕು, ಆ ಥರ ಒಣ್ಕೋಬೇಕು. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಆ್ಯಂಡ್ ಗೈಸ್, ನುಗ್ಗೆ ಸೊಪ್ಪಿನ ಪೌಡರ್ನ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡ್ತೀರಾ. ಬಟ್ ನಾನು ಹೇಳೋದೇನಂತ ಅಂದರೆ, ಆನ್ಲೈನಲ್ಲಿ ಜಾಸ್ತಿ ಪರ್ಚೇಸ್ ಮಾಡಿಬಿಡಿ ಈ ಥರ ವಸ್ತುಗಳನ್ನೆಲ್ಲ. ಯಾಕೆ ಅಂತ ಅಂದರೆ ಅದರಲ್ಲಿ ಕೆಮಿಕಲ್ನ ತುಂಬಾ ಆ್ಯಡ್ ಮಾಡಿರ್ತಾರೆ, ಅದು ಹಾಳಾಗಬಾರ್ದು ಅಂತ. ಗೈಸ್, ಇದು ಇನ್ನೂ ಕಂಪ್ಲೀಟಾಗಿ ಒಣಗಿಲ್ಲ, ಅದು ಒಳಗಿಟ್ರೆ ಅಷ್ಟು ಒಣಗಲ್ಲ, ತಣ್ಣ ಪ್ಲೇಸಲ್ಲಿ ಇಟ್ಟರೆ.
ಹಂಗಾಗಿ ನಾನು ಸ್ವಲ್ಪ ಲೈಟ್ ಬಿಸಿಲಿಗೆ ಹೊರ್ಗಡೆ ತೊಗೊಬಂದ್ಬಿಟ್ಟು ಈ ಥರ ಒಣಗಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಮುಚ್ತಾ ಇದ್ದೀನಿ. ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಅಂತ ಈ ರೀತಿ ಬಟ್ಟೆ ಮುಚ್ತಾ ಇದ್ದೀನಿ. ಗೈಸ್ ಇದು ಇವಾಗ ಒಣಗಿದೆ ನೋಡಿ, ಮುಟ್ಟಿದ್ರೆ ಈ ರೀತಿ ಸೌಂಡ್ ಬರ್ತಿದೆ, ಪುಡಿ ಆಗ್ತಾ ಇದೆ. ಇವಾಗ ಇದನ್ನ ನೀಟಾಗಿ ರುಬ್ಕೊಳ್ಳೋಣ. ಗೈಸ್ ಇದು ಇವಾಗ ಇಷ್ಟು ಪೌಡರ್ ಆಗಿದೆ. ಇದನ್ನ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಹಂಗೆ ಇಟ್ಕೊಳ್ತೀನಿ. ಈ ನುಗ್ಗೆ ಸೊಪ್ಪು ಜೀರ್ಣಕ್ರಿಯೆ ತುಂಬಾನೇ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ನಮ್ಮ ಬಾಡಿಗೆ. ಮತ್ತೆ ರಕ್ತ ನಿರೋಧಕ ಶಕ್ತಿ ಅಂತಾನೆ ಹೇಳ್ಬೋದು ಈ ನುಗ್ಗೆ ಸೊಪ್ಪು. ನಮ್ಮ ಬಾಡಿಯಲ್ಲಿರುವಂತಹ ಫ್ಯಾಟ್ ಅಂದರೆ ಕೊಬ್ಬಿನಂಶನ ತೆಗೆದಾಕೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ನುಗ್ಗೆ ಸೊಪ್ಪು. 1 ಗ್ಲಾಸ್ ಬಿಸಿನೀರು ಇಟ್ಕೊಬೇಕು. 1 ಸ್ಪೂನ್ ನುಗ್ಗೆ ಸೊಪ್ಪಿನ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಈ ಥರ ತಿರುಗಿಸ್ಕೋಬೇಕು. ಶುಗರ್ ಇರೋರು ಈ ನೀರನ್ನ ಹೀಗೆ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಈ ನೀರನ್ನ ನೀವು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಈ ರೀತಿ ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದನ್ನ ತಗೊಂಡು ಒಂದು ಕ್ಯಾರೆಟ್ನ ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಈ ನೀರನ್ನ ಕುಡ್ದು ಅರ್ಧ ಗಂಟೆ ಆದಮೇಲೆ ನೀವು ಬೆಳಗ್ಗೆ ತಿಂಡಿನ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ಹನಿ ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಅರ್ಧ ನಿಂಬೆಹಣ್ಣು ಬೇಕಾದರೆ ನೀವು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೋದು. ಈ ನುಗ್ಗೆ ಸೊಪ್ಪಿನ ಪೌಡರ್ನ ನಾವು ಫೇಸ್ ಪ್ಯಾಕ್ ಆಗು ಕೂಡ ಯೂಸ್ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪೌಡರ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಕರ್ಡ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು, ಅಥವಾ ಹನಿ ಯೂಸ್ ಮಾಡ್ಕೊಬೋದು, ಅಥವಾ ಕಾಯಿಸ್ತಾ ಇರೋ ಹಾಲನ್ನ ಬೇಕಾದರೆ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ನೀರನ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಗೈಸ್ ಈ ನುಗ್ಗೆ ಸೊಪ್ಪಿನ ಪೌಡರ್ ನಮ್ಮ ಇನ್ನರ್ ಬಾಡಿಗೆ ಎಷ್ಟು ಒಳ್ಳೆಯದೋ ಅಷ್ಟೇ ನಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದು. ಇದು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ, ನಮ್ಮ ಸ್ಕಿನ್ನ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಸನ್ ಟ್ಯಾನ್ ಆಗಿದ್ರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ನೀವು ಬೇಕಾದರೆ ಫೇಸ್ ಪ್ಯಾಕ್ನ ಹಾಲು ಅಥವಾ ನಿಂಬೆಹಣ್ಣು ಅಥವಾ ಹನಿ ಜೊತೆಗೆ ಅಥವಾ ಮೊಸರಿನ ಜೊತೆಗೆ ನೀವು ಇದನ್ನ ಯೂಸ್ ಮಾಡಿಕೊಂಡು ಹಚ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು. ನಾನಿಲ್ಲಿ ನೀರು ಜೊತೆಗೆ ಹಚ್ಕೊಳ್ತಾ ಇದ್ದೀನಿ. ಈ ನುಗ್ಗೆ ಸೊಪ್ಪಿನ ಫೇಸ್ ಪ್ಯಾಕ್ನ ಯಾವ ಸ್ಕಿನ್ ಟೈಪ್ ಅವ್ರು ಬೇಕಾದರೂ ಯೂಸ್ ಮಾಡ್ಕೊಬೋದು. ಇದೇ ಸ್ಕಿನ್ ಟೈಪ್ ಅದೇ ಸ್ಕಿನ್ ಟೈಪ್ ಅಂತ ಏನಿಲ್ಲ, ಯಾರು ಬೇಕಾದರೆ ಯೂಸ್ ಮಾಡ್ಕೊಬೋದು. ಸೊ ನಾನು ಈ ನುಗ್ಗೆ ಸೊಪ್ಪಿನ ಫೇಸ್ ಪ್ಯಾಕ್ ಬಗ್ಗೆ ಮತ್ತು ಅದನ್ನು ತಗೊಳ್ಳೋದ್ರ ಬಗ್ಗೆ ಎಲ್ಲ ನನಗೆ ಎಷ್ಟು ಇನ್ಫಾರ್ಮೇಷನ್ ಎಲ್ಲ ಗೊತ್ತಿದೆ ಅಷ್ಟೆಲ್ಲನೂ ನಾನು ನಿಮಗೆ ತಿಳಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.